ಬೆಳಗಾವಿ ಜಿಲ್ಲೆಯಲ್ಲೊಂದು ತ್ರಿವಳಿ ವಿವಾಹವಾಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗ್ತಾ ಇದೆ. ಬೆಳಗಾವಿ ಜಿಲ್ಲೆಯಲ್ಲಿ ತ್ರಿವಳಿ ವಿವಾಹವಾಗಿರುವಂತದ್ದು. ಮೊದಲ ಪತ್ನಿ ಮಾತು ಕೇಳಿ ಎರಡನೇ ಮದುವೆಯಾದ ಪತಿ, ಮಕ್ಕಳಾಗಿಲ್ಲವೆಂದು ಮತ್ತೊಂದು ವಿವಾಹವಾದ ಗಂಡ, ದಾಂಡೇಲಿಯ ಗೌರಿ ಎಂಬಾಕೆಯೊಂದಿಗೆ ಎರಡನೇ ಮದುವೆಯಾಗಿದ್ದ. ಇನ್ನು ಗೌರಿಗೂ ಇದು ಎರಡನೇ ಮದುವೆ ಎಂಬುದು ಬೆಳಕಿಗೆ ಬಂದಿರುವಂಥದ್ದು. ಮೊದಲ ಹೆಂಡತಿ ಮಾತನ್ನ ಕೇಳಿ ದೂರ ಇಡುತ್ತಿದ್ದಾರೆಂದು, ಇನ್ನು ನಂಗೆ ನನ್ನ ಗಂಡ ಬೇಕೆಂದು ಈಗ ಎರಡನೇ ಹೆಂಡತಿ ಕಣ್ಣೀರನ್ನ ಹಾಕಿರುವಂಥದ್ದು. ಬೆಳಗಾವಿ ಜಿಲ್ಲೆಯಲ್ಲಿ ತ್ರಿವಳಿ ವಿವಾಹವಾಗಿರುವಂಥದ್ದು. ಮೊದಲ ಪತ್ನಿಯ ಮಾತನ್ನ ಕೇಳಿ ಪತಿ ಎರಡನೇ ಮದುವೆಯನ್ನ ಆಗಿದ್ದ. ಮಕ್ಕಳು ಆಗಿಲ್ಲ ಎಂಬುದಾಗಿ ಮತ್ತೊಂದು ವಿವಾಹವನ್ನ ಈತ ಆಗಿರುವಂಥದ್ದು. ದಾಂಡೇಲಿಯ ಗೌರಿ ಎಂಬಾಕೆಯೊಂದಿಗೆ ಎರಡನೇ ಮದುವೆಯನ್ನ ಆಗಿದ್ದ. ಇನ್ನು ಗೌರಿಗೂ ಕೂಡ ಇದು ಎರಡನೇ ಮದುವೆಯಾಗಿತ್ತು ಎಂಬುದು ಈಗ ಬೆಳಕಿಗೆ ಬಂದಿರುವಂಥದ್ದು. ಮೊದಲ ಹೆಂಡತಿಯ ಮಾತನ್ನ ಕೇಳಿ ಈಗ ದೂರ ಇಡ್ತಾ ಇದ್ದಾರೆ ಎಂಬುದಾಗಿ ದೂರನ್ನ ನೀಡಿರುವಂಥದ್ದು. ನಂಗೆ ನನ್ನ ಗಂಡ ಬೇಕು ಎಂಬುದಾಗಿ ಈಗ ಎರಡನೇ ಹೆಂಡತಿ ಕಣ್ಣೀರನ್ನ ಹಾಕಿರುವಂಥದ್ದು. ಬೆಳಗಾವಿ ಜಿಲ್ಲೆಯಲ್ಲೊಂದು ತ್ರಿವಳಿ ವಿವಾಹವಾಗಿರುವಂಥದ್ದು. ಮೊದಲ ಪತ್ನಿಯ ಮಾತನ್ನ ಕೇಳಿ ಪತಿ ಎರಡನೇ ಮದುವೆಯನ್ನ ಆಗ್ತಾರೆ. ಮಕ್ಕಳು ಆಗಿಲ್ಲ ಎನ್ನುವಂತ ಕಾರಣಕ್ಕೆ ಮತ್ತೊಂದು ವಿವಾಹವನ್ನ ಗಂಡ ಆಗಿರುವಂಥದ್ದು. ದಾಂಡೇಲಿಯ ಗೌರಿ ಎಂಬಾಕೆಯೊಂದಿಗೆ ಎರಡನೇ ಮದುವೆಯನ್ನ ಆಗ್ತಾರೆ. ಗೌರಿಗೂ ಕೂಡ ಇದು ಎರಡನೇ ಮದುವೆಯಾಗಿರುತ್ತೆ. ಇನ್ನು ಹೆಂಡತಿಯ ಮಾತನ್ನ ಕೇಳಿ ಈಗ ನನ್ನನ್ನ ದೂರ ಇಡ್ತಾ ಇದ್ದಾರೆ, ನಂಗೆ ನನ್ನ ಗಂಡ ಬೇಕು ಎಂಬುದಾಗಿ ಎರಡನೇ ಹೆಂಡತಿ ಕಣ್ಣೀರನ್ನ ಹಾಕಿರುವಂಥದ್ದು. शादी अभी उठ कर क्या वीडियो कॉल ऑन करी थी रुका अभी दिखाती रुका देखा ओए 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 ಬೆಳಗಾವಿ ಜಿಲ್ಲೆಯಲ್ಲೊಂದು ತ್ರಿವಳಿ ವಿವಾಹವಾಗಿರುವಂತದ್ದು. ಮೊದಲ ಪತ್ನಿಯ ಮಾತನ್ನ ಕೇಳಿ ಪತಿ ಎರಡನೇ ಮದುವೆಗೆ ಮುಂದಾಗಿರ್ತಾರೆ. ಮಕ್ಕಳಾಗಿಲ್ಲ ಅನ್ನುವಂತಹ ಒಂದು ಕಾರಣದಿಂದ ಮತ್ತೊಂದು ವಿವಾಹವನ್ನ ಗಂಡ ಆಗಿರ್ತಾನೆ. ದಾಂಡೇಲಿಯ ಗೌರಿ ಎಂಬಾಕೆಯೊಂದಿಗೆ ಎರಡನೇ ಮದುವೆಯನ್ನ ಆಗಿರ್ತಾರೆ. ಈಗ ಮೊದಲನೇ ಹೆಂಡತಿಯ ಮಾತನ್ನ ಕೇಳಿ ಈಗ ಎರಡನೇ ಹೆಂಡತಿಯನ್ನ ಬಿಡ್ಲಿಕ್ಕೆ ಗಂಡ ಮುಂದಾಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನ ಡೀಟೇಲ್ಸ್ ಗಳನ್ನ ನೀಡ್ತಾರೆ ವರದಿಗಾರ ನಾಗನಗೌಡ. ನಾಗನಗೌಡ, ಏನು ನೋಡ್ತಾ ಇದ್ವಿ, ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ವಿವಾಹದ ಸುದ್ದಿ ಕೇಳಿ ಬರ್ತಾ ಇದೆ. ಮೊದಲ ಪತ್ನಿಯ ಮಾತನ್ನ ಕೇಳಿ ಎರಡನೇ ಮದುವೆಯನ್ನ ಆಗ್ತಾರೆ. ಮಕ್ಕಳಾಗಿಲ್ಲ ಅನ್ನುವಂತಹ ಒಂದು ಕಾರಣಕ್ಕೋಸ್ಕರ ಈಗ ಮತ್ತೆ ಮೊದಲನೇ ಹೆಂಡತಿಯ ಮಾತನ್ನ ಕೇಳಿ ಈಗ ಎರಡನೇ ಹೆಂಡತಿಯನ್ನ ದೂರ ಇಡ್ತಾ ಇದ್ದಾರೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ?
ಹೌದು ಅಮಿತ್, ಏನು ಬೆಳಗಾವಿ ನಗರದಲ್ಲಿ ಇರುವಂತ ವಡಗಾವಲ್ಲಿ ಇರುವಂತ ಒಬ್ಬ ಗಂಗಾಧರ್ ಅನ್ನುವಂತ ವ್ಯಕ್ತಿ ಒಬ್ಬ ತನ್ನಗೆ ಮೊದಲನೇ ಹೆಂಡತಿಗೆ ಮಕ್ಕಳಾಗಿಲ್ಲ ಅನ್ನುವಂತ ಕಾರಣವನ್ನು ಇಟ್ಟುಕೊಂಡು ಆ ಎರಡನೇ ಮದುವೆಯನ್ನ ಗೌರಿ ಅನ್ನೋಂತ ಒಂದು ಮಹಿಳೆಯನ್ನ ಮದುವೆ ಆಗಿರ್ತಾರೆ. ಸೊ ಮದುವೆ ಆಗಿ ಕೇವಲ ಒಂದು 10 ತಿಂಗಳಲ್ಲಿ ಮತ್ತೆ ಮೊದಲನೇ ಹೆಂಡತಿ ಮಾತನ್ನ ಕೇಳಿ ನನ್ನನ್ನ ಹೊರಗಿಡ್ತಾ ಇದ್ದಾರೆ ಹಾಗೂ ನನಗೆ ಅನ್ಯಾಯ ಆಗ್ತಾ ಇದೆ ಅಂತೇಳಿ ಈಗ ಎರಡನೇ ಹೆಂಡತಿ ಮಾಡ್ತಕ್ಕಂತ ಆರೋಪ ಅಮಿತ್. ಓಕೆ, ಅಂದ್ರೆ ಯಾವ ಕಾರಣಕ್ಕೋಸ್ಕರ ಈ ರೀತಿ ಆಗ್ತಾ ಇದೆ? ಯಾಕಂದ್ರೆ ಈಗ ಮೊದಲನೇ ಹೆಂಡತಿನೇ ತಾನೇ ಒಂದು ನಿಂತು ಮದುವೆಯನ್ನ ಮಾಡ್ತಿರ್ತಾರೆ ಮಕ್ಕಳಾಗಿಲ್ಲ ಅಂತ. ಈಗ ಮತ್ತೆ ಎರಡನೇ ಹೆಂಡತಿಯನ್ನ ಬಿಡ್ಲಿಕ್ಕೂ ಕೂಡ ಮೊದಲನೇ ಹೆಂಡತಿನೇ ಹೇಳ್ತಾ ಇದ್ದಾರೆ ಅನ್ನುವಂತಹ ಒಂದು ಆರೋಪ ಕೇಳಿ ಬರ್ತಾ ಇದೆ. ಏನಕ್ಕೋಸ್ಕರ ಈ ರೀತಿ ಆಗ್ತಾ ಇದೆ ನಾಗೇನಗೌಡ? ಅಮಿತ್, ಏನಂತಂದ್ರೆ ಈಗ ಎರಡನೇ ಹೆಂಡತಿಗೆ ಮುಂದೆ ನಿಂತು ಮೊದಲನೇ ಹೆಂಡತಿಗೆ ಮುಂದೆ ನಿಂತು ಸಹ ಮದುವೆ ಮಾಡಿರ್ತಾಳೆ. ಹಾಗಾಗಿ ಕೆಲ ದಿನಗಳ ಹಿಂದೆ ಮದುವೆ ಆದಂತದ್ದು ಅವಳಿಗೆ ಎರಡನೇ ಹೆಂಡತಿಗೆ ಈಗ ಪೀಡ್ಸ್ ಅನ್ನುವಂತ ಒಂದು ಕಾಯಿಲೆ ಒಂದು ಇದೆ. ಆ ಪೀಡ್ಸ್ ಬರೋದ್ರಿಂದ ಈಗ ಮುಂಚೆ ತಿಂಗಳಿಗೆ 2 ತಿಂಗಳಿಗೆ ಒಮ್ಮೆ ಬರ್ತಿತ್ತು. ಈಗ ಪ್ರತಿ ವಾರದಲ್ಲಿ ಪ್ರತಿ ದಿನಕ್ಕೆ 2-3 ಸಲ ಬರ್ತಾ ಇದೆ ಅನ್ನೋ ಒಂದು ಕಾರಣವನ್ನ ಹೇಳಿ ಗಂಡ ಈಗ ಆಕಿನ್ನ ಬಿಡುವಂತ ಕೆಲಸ ಮಾಡಿದ್ದಾನೆ ಅಮಿತ್. ಇದಕ್ಕೆ ಸಂಬಂಧಪಟ್ಟಂತೆ ಎರಡನೇ ಹೆಂಡತಿಯವ್ರ ಜೊತೆಗೆ ಏನಾದ್ರು ತಾವು ಮಾತನಾಡಿದ್ದೀರಾ? ಏನಂತ ಹೇಳ್ತಾ ಇದ್ರು ತಮ್ಮ ಕಷ್ಟವನ್ನ? ನನಗೆ ಈಗ ಗಂಡನಿಂದ ನನಗೆ ಕಿರುಕುಳ ಉಂಟಾಗಿದೆ ಹಾಗೂ ನನಗೆ ಅಲ್ಲಿ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ವಿ. ಬಾಡಿಗೆ ಮನೆ ಮಾಡಿ ನನಗೆ ಆತ ಇಟ್ಟಿದ್ದ. ಈಗ ಕೆಲ ದಿನಗಳಿಂದ ಅವನು ನನ್ನ ಕಡೆ ಬರ್ತಾ ಇಲ್ಲ ಹಾಗೂ ಮನೆಗೂ ಸಹ ಬರ್ತಾ ಇಲ್ಲ. ಆಗ್ಲಿ ಎರಡನೇ ಮೊದಲನೇ ಹೆಂಡತಿ ಹತ್ರನೇ ಇರ್ತಾ ಇದ್ದಾನೆ. ಹಾಗಾಗಿ ನನಗೆ ಜೀವನ ಮಾಡಲು ಕಷ್ಟ ಆಗ್ತಾ ಇದೆ ಹಾಗೂ ಮನೆ ಬಾಡಿಗೆ ಸಹ ಅವನು ಕಟ್ಟಿಲ್ಲ. ಮತ್ತು ನನ್ನ ಮಗಳಿಗೆ 1 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿರ್ತಾನೆ ಅವನು ಫಸ್ಟ್ ಮದುವೆ ಆದಾಗ. ಆ ಮದುವೆ ಆದಾಗ 1 ಲಕ್ಷ ರೂಪಾಯಿ ಡೆಪಾಸಿಟ್ ಇಟ್ಟಾಗ ಅದ್ರ ಮೇಲೆ ಸಹ ಸಾಲ ತೆಗೆದಿದ್ದಾನೆ. ನನಗೆ ಜೀವನ ನಡೆಸಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ಅನ್ನುವಂತ ಮಾತನ್ನ ಗೌರಿ ಅನ್ನುವಂತ ಮಹಿಳೆ ಹೇಳ್ತಾ ಇರೋದು ಅಮಿತ್. ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಪೊಲೀಸ್ ಸ್ಟೇಷನ್ ಅಲ್ಲಿ ಪ್ರಕರಣ ದಾಖಲಾಗಿದ್ಯಾ ಈ ರೀತಿ ಮೋಸ ಆಗ್ತಾ ಇದೆ ಅಂತ? ಈಗ ನೋಡ್ಬೇಕಾಗತ್ತೆ. ಈಗ ಗೌರಿ ಅನ್ನೋರು ದಾಂಡೇಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ನಾನು FIR ಕೂಡ ಮಾಡ್ತೀನಿ ಮಹಿಳಾ ಸ್ಟೇಷನ್ಗೆ ಅಂತೇಳಿ ಹೇಳಿರುವಂತದ್ದು. ಇದುವರೆಗೂ ಕೂಡ FIR ಕೂಡ ದಾಖಲೆ ಮಾಡೇ ಇಲ್ಲ. ಸೊ ನೋಡ್ಬೇಕಾಗತ್ತೆ ಅಮಿತ್, ಅವ್ರ ಮುಂದಿನ ನಡೆ ಯಾವ ರೀತಿ ಇರುತ್ತೆ, ಏನ್ ಮಾಡ್ತಾರೆ ಅನ್ನೋದು ಈಗ ಆ ಮಹಿಳೆ ಮೇಲೆ ಇರುವಂತದ್ದು. ಧನ್ಯವಾದಗಳು ನಾಗೇನಗೌಡ ತಮ್ಮೆಲ್ಲ ಮಾಹಿತಿಗಾಗಿ. ನೋಡ್ತಾ ಇದ್ವಿ, ಒಂದು ಮದುವೆ ಒಂದು ಸಂಸಾರ ನೀಗಿಸುವುದೇ ಕಷ್ಟ. ಹೀಗಿರುವಾಗ ಬೆಳಗಾವಿ ಜಿಲ್ಲೆಯಲ್ಲೊಂದು ತ್ರಿವಳಿ ವಿವಾಹ ಸುದ್ದಿ ಕೇಳಿ ಬರ್ತಾ ಇದೆ. ಮಕ್ಕಳಾಗಿಲ್ಲ ಎಂಬ ಕಾರಣಕ್ಕೆ ಮೊದಲ ಹೆಂಡತಿಯೇ ತನ್ನ ಗಂಡನಿಗೆ ಮತ್ತೊಂದು ವಿವಾಹವಾಗುವಂತೆ ಒತ್ತಾಯವನ್ನ ಮಾಡಿರ್ತಾರೆ. ಮೊದಲ ಹೆಂಡತಿ ಮಾತನ್ನ ಕೇಳಿ ಗಂಡ ದಾಂಡೇಲಿಯ ಗೌರಿ ಎಂಬಾಕೆಯೊಂದಿಗೆ 2ನೇ ಸಲ ಮದುವೆಯನ್ನ ಕೂಡ ಆಗ್ತಾರೆ. ಗಂಗಾಧರ್ಗೆ ಈಗಾಗಲೇ ಮದುವೆಯಾಗಿದೆ. ಗೌರಿಗೂ ಇದು 2ನೇ ವಿವಾಹವಾಗಿರುತ್ತೆ ಎಂಬುದು ಕೂಡ ತಿಳಿದು ಬರುತ್ತೆ. ಇನ್ನು ಮೊದಲ ಹೆಂಡತಿಯ ಮಾತನ್ನ ಕೇಳಿದ ಗಂಗಾಧರ್ ಈಗ 2ನೇ ಮದುವೆಯಾಗಿ ಪೀಕಲಾಟಕ್ಕೆ ಸಿಲುಕಿದ್ದಾನೆ. ಮೊದಲ ಹೆಂಡತಿಯ ಜೊತೆಗಿರೋದನ್ನ ಸಹಿಸದ 2ನೇ ಹೆಂಡತಿ ನಂಗೆ ನನ್ನ ಗಂಡ ಬೇಕೆಂದು ಪಟ್ಟನ್ನ ಹಿಡಿದಿರುವಂತದ್ದು. ಬರ್ತೇನ್ರಿ, 1 ನಿಮಿಷ ನಮ್ದ ಇವ್ನ್ ಮಾತಾಡ್ತಾರಂತ ಮಾತಾಡ್. ಹಾ ರೀ, ಬಂದೇರಿ. ಹಾ ಬರ್ತೇನ್ರಿ, ಬಂದೆ. ನಾನ್ರಿ ಇಲ್ಲೇ ಇದೀನ್ರಿ, ಇದ್ರ ಕಡೆ ಚೆನ್ನಮ್ಮ ಕಡೆ ಇದೀನ್ರಿ. ಸ್ಟೇಷನ್ ಮುಂದ್ರಿ? ಹಾ ಬರ್ತೇನ್ರಿ, 1 ನಿಮಿಷ ನಮ್ದ ಇವ್ನ್ ಮಾತಾಡ್ತಾರಂತ ಮಾತಾಡ್. ಹಾ ರೀ, ಬಂದೇರಿ. ಹಾ ಬರ್ತೇನ್ರಿ, ಬಂದೆ. ನಾನ್ರಿ शादी
अभी उठ कर क्या कॉल वीडियो कॉल ऑन करी थी मैंने रुका अभी दिखाती रुका देखा ओए 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 क्या कर रही है शादी अभी उठ कर क्या कॉल वीडियो कॉल ऑन करी थी मैंने रुका अभी दिखाती रुका देखा ओए 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 क्या कर रही है ಬೆಳಗಾವಿ ಜಿಲ್ಲೆಯಲ್ಲೊಂದು ತ್ರಿವಳಿ ವಿವಾಹವಾಗಿರುವಂತದ್ದು ಮೊದಲ ಪತ್ನಿಯ ಮಾತನ್ನ ಕೇಳಿ ಎರಡನೇ ಮದುವೆಯಾಗಿರ್ತಾರೆ. ಇನ್ನು ಪತಿಗೆ ಮಕ್ಕಳಾಗಿಲ್ಲ ಅನ್ನುವಂತಹ ಒಂದು ಕಾರಣದಿಂದ ಮತ್ತೊಂದು ವಿವಾಹವನ್ನ ಆಗಿರ್ತಾರೆ. ದಾಂಡೇಲಿಯ ಗೌರಿ ಎಂಬಾಕಿಯೊಂದಿಗೆ ಎರಡನೇ ಮದುವೆಯನ್ನ ಆಗಿರ್ತಾರೆ. ಆದ್ರೆ ಈಗ ಮೊದಲನೇ ಹೆಂಡತಿ ಹೇಳಿದ್ದಕ್ಕೆ ಎರಡನೇ ಹೆಂಡತಿಯನ್ನ ಬಿಟ್ಟು ಗಂಡ ಹೋಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನದಾಗಿ ಸ್ವತಃ ಮಾತನಾಡ್ಲಿಕ್ಕೆ ನಮ್ಮ ಜೊತೆಗೆ ಗೌರಿ ಅವರು ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗಿದ್ದಾರೆ. ಮ್ಯಾಮ್, ಏನು ನೋಡ್ತಾ ಇದ್ವಿ ಈಗ ಮೊದಲನೇ ಹೆಂಡತಿಯ ಮಾತನ್ನ ಕೇಳಿ ತಮ್ಮನ್ನ ಮದುವೆ ಆಗಿರ್ತಾರೆ. ಈಗ ಮತ್ತೆ ಮೊದಲನೇ ಹೆಂಡತಿ ಮಾತನ್ನ ಕೇಳಿ ಏನು ಬಿಟ್ಟು ಹೋಗಿದ್ದಾರೆ ಅನ್ನುವಂತಹ ಒಂದು ಆರೋಪ ತಾವು ಮಾಡ್ತಾ ಇದ್ದೀರಾ. ಏನಿದೆ ಮ್ಯಾಮ್, ಏನಾಯ್ತು? ಅವ್ರು ಸರ ನನಗೆ ವರದಕ್ಷಿಣೆ ತಂದಿಲ್ಲ ಅಂತ ಹೇಳಿ ಒಂದು ಕಿರುಕುಳ ಕೊಡ್ತಾನೆ ಇದ್ರು ಸರ್. ಆದ್ರೂ ನಾನು ನನ್ನ ಹತ್ರ ಅಷ್ಟು ದುಡ್ಡಿಲ್ಲ, ನಿನ್ಗೆಲ್ಲ ಹೇಳಿದೀನಿ, ನನ್ ಜೀವನದ ಬಗ್ಗೆ ಏನಿದೆ ಪ್ರತಿಯೊಂದು ಸಮಸ್ಯೆಗಳನ್ನ ಹೇಳೇ ಮದ್ವೆ ಆಗಿದ್ದೀನಿ ಅಂತ ಹೇಳಿದ್ರುನು ನೀ ಕೀಳ್ ಜಾತಿ ಅವಳು, ನಿನ್ ಕೈಯಿಂದ ನೀರ್ ಸುತ್ತನೂ ಕುಡಿಬಾರ್ದು, ಹಾಗೆ ಹೀಗೆ ಅಂತ ಮನೆ ಮಂದಿ ಎಲ್ಲರೂ ಟಾರ್ಚರ್ ಕೊಡ್ತಾನೆ ಇದ್ರು ಸರ್. ಆದ್ರೂನು ಮತ್ತೇನು ನಾನು ಸುಮ್ನೆ ಸುಧಾರ್ಸ್ಕೊಂಡ್ ಹೋಗ್ತಾ ಇದ್ದೆ ಸರ್ ಅವ್ರನ್ನೆಲ್ಲರ್ನು. ಅಲ್ಲಿಂದ ಕರ್ಕೊಂಡ್ಬಂದು ಬಾಡಿಗೆ ಮನೇಲಿ ಇಟ್ಟ ಸರ್. ಬಾಡಿಗೆ ಮನೇಲಿ ಇಟ್ಟ ಮೇಲೆ ಅಲ್ಲಿ ನಾನು ನನ್ಗೆ ಒಂದಿನ ಫೀಡ್ಸ್ ಇದೆ ಅಂತಾನು ಹೇಳಿದೀನಿ ಸರ್. ನನಗೊಂದು ರೋಗ ಇದೆ ನೋಡು, ಫೀಡ್ಸ್ ಇದೆ, ನನಗೊಂದು ಮಗು ಇದೆ, ನಂದು ಇದು 2ನೇ ಮದ್ವೆನೆ, ಆದ್ರೂನು ನೋಡಿ ವಿಚಾರ ಮಾಡು, ಏನಿದ್ ಹೇಳು ಅಂತ ಹೇಳಿದ್ರೆ ಇಲ್ಲ ನಾನು ಮದ್ವೆ ಆಗೇ ಆಗ್ತೀನಿ ಅಂತ ಹೇಳಿದ್ರು ಸರ್. ಆಯ್ತು ಸರಿ ನಾನು ಮದ್ವೆ ಆಗ್ತೀನಿ ಅಂತ ಹೇಳಿ ಮದ್ವೆ ಆದೆ ಸರ್. ಆಗಿದ್ದಕ್ಕೆ ಆಮೇಲೆ ಏನ್ ಮಾಡ್ದ, ಒಂದಿನ ನನ್ ಫೀಡ್ಸ್ ಬಿದ್ದಿದ್ಮೇಲೆ ನನ್ಗೆ ಏನೋ ತಲೆ ಹಾಳಾಗಿದೆ ಅಂತ ಹೇಳಿ ಕಾರ್ ಗಾಡಿ ಮಾಡ್ಕೊಂಡು ಹುಚ್ಚಾಗಿದೆ, ಕಾರ್ ಗಾಡಿ ನಿಮಾನ್ಸಿಗೆ ಒಯ್ಲಿಕ್ಕೆ ಶುರು ಮಾಡ್ದ, ತಗೊಂಡ್ ಹೋಗ್ತಾ ಇದ್ದೆ ಸರ್. ಅಲ್ಲೂ ನಾನ್ ಜಗಳ ಮಾಡಿದೆ ಸರ್.
ಜಗಳ ಮಾಡಿ ಮತ್ತೆ ಮನೆಗ್ ಕರ್ಕೊಂಡು ಹೋಗು ನಿನ್ನ, ನಾ ಇಲ್ಲಿ ಇರೋದಿಲ್ಲ, ನನ್ ಮಗು ಇದೆ, ನನ್ನೇನ್ ಹುಚ್ಚಿ ಆಗಿಲ್ಲ ಏನಿಲ್ಲ ಅಂತ ಡ್ರೈವರಿಗೂ ಹೊಡೆದಿದ್ದೀನಿ, ಇವ್ರಿಗೂ ಹೊಡೆದಿದ್ದೀನಿ ಸರ್ ಆ ದಿವ್ಸ. ಪಬ್ಲಿಕ್ ರಕ್ಷಣೆನೂ ಕೇಳಿದೆ ಸರ್, ಎಲ್ಲರಿಗೂ ನನಗೆ ಈ ರೀತಿ ಒಯ್ತಾ ಇದ್ದಾನೆ ಹೀಗೆ ಅಂತ ಹೇಳಿ. ಅದು ಗ್ಲಾಸ್ ಎಲ್ಲ ಹೊಡ್ಕೊಂಡು ಹಿಂಗ್ ಇದ್ ಮಾಡ್ತಾ ತಾವು ಇದು ಯಾವ್ದದ್ದು ಡೋರ್ ಬಾರಿಸ್ತಾನೆ ಹೋಗಿದ್ದೀನಿ ಸರ್. ಯಾರಾದ್ರೂ ಒಬ್ರ ರಕ್ಷಣೆ ಕೊಡ್ತಾರೆ ಅಂತ ಹೇಳಿ, ಯಾರು ರಕ್ಷಣೆ ಕೊಟ್ಟಿಲ್ಲ. ಆದ್ರೂನು ಮತ್ತೆ ಮನೆಗ್ ಕರ್ಕೊ ಬಂದ್ರು ಸರ್ ಆ ದಿವ್ಸ ರಾತ್ರಿ ನನ್ಗೆ. ಹಾ ಮತ್ತೆ ಈಗ ನೋಡಿದ್ರೆ ಹೆಂಡತಿಯ ಮಾತ್ ಅವಳು ನನ್ ಜೊತೆ ಮದುವೆ ಮಾಡಿಸ್ಬೇಕಿದ್ರೆ ನನಗ್ ಮಂಗಲಸೂತ್ರ ಮಾಡಿಸ್ಕೊಡು, ನನಗೊಂದ್ ಬಳೆ ಮಾಡಿಸ್ಕೊಡು ಅಂತ ಹೇಳಿದ್ಲು ಸರ್. ಇವ್ರು ಅವಳ ಮಾತಿಗೆ ಇವಳಿಗೆ ಬಂಗಾರ ಎಲ್ಲ ಮಾಡಿಸ್ಕೊಟ್ರು ಸರ್. ಮಾಡಿಸ್ಕೊಟ್ಟಿದ್ದಾರೆ. ಮಾಡಿಸ್ಕೊಟ್ಟಾದ್ಮೇಲೆ ನನ್ ಜೊತೆ ಅವಳು ಮದುವೆ ಮಾಡ್ಸಿದಾಳೆ, ತಾನಾಗೆ ನಿಂತ್ ಮದುವೆ ಮಾಡ್ಸಿದಾಳೆ ಸರ್. ಹಾ ಇವಾಗ ನೋಡಿದ್ರೆ ಈ ರೀತಿ ನನಗ್ ಟಾರ್ಚರ್ ಕೊಡೋದು, ಇದ್ ಮಾಡಿ ಹೊಡೆಯೋದು ಬಡಿಯೋದು ಎಲ್ಲ ಮಾಡ್ಬಿಟ್ಟು ರೂಮ್ ಬಿಟ್ಟು ಹೋಗಿದ್ದಾರೆ ಸರ್. ರೂಮಲ್ಲಿ ನನ್ನ ಒಬ್ಬಳನ್ನೇ ಬಿಟ್ಟು, ಅದು ಬಾಡಿಗೆ ಮನೆಯಲ್ಲಿ, ಅದಕ್ಕೂ ಬಾಡಿಗೆ ತುಂಬಿಲ್ಲ ಸರ್. ಊಟಕ್ಕೆ ಏನು ರೇಷನ್ ಇಲ್ಲ ಏನಿಲ್ಲ, ಆ ರೀತಿ ಇಟ್ಬಿಟ್ಟು ಓಡ್ ಹೋಗಿದ್ದಾರೆ ಸರ್. ಕೈಗೆ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಸರ್. ಪೊಲೀಸರು ಮಾಡಿದ್ರು, ಸಂಘಟನೆಯವರು ಮಾಡಿದ್ರು, ಯಾರು ಇದಕ್ಕೂ ರೆಸ್ಪಾನ್ಸ್ ಕೊಡ್ತಾ, ಮನೆ ಮಂದಿನೂ ರೆಸ್ಪಾನ್ಸ್ ಕೊಡ್ತಾ ಇಲ್ಲ, ಅವರು ರೆಸ್ಪಾನ್ಸ್ ಕೊಡ್ತಾ ಇಲ್ಲ ಸರ್. ಓಕೆ, ಈ ರೀತಿ ಅನ್ಯಾಯ ಆಗಿದೆ ಅಂತ ತಾವು ಪೊಲೀಸ್ ಸ್ಟೇಷನ್ ಅಲ್ಲಿ ಏನಾದ್ರು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೀರಾ ಮ್ಯಾಮ್? ಹಾ ಕೊಟ್ಟಿದ್ದೀನಿ ಸರ್. ಶಾಪುರ್ ಪೊಲೀಸ್ ಸ್ಟೇಷನ್ ಅಲ್ಲೂ ಕೊಟ್ಟಿದ್ದೀನಿ, ಮಹಿಳಾ ಪೊಲೀಸ್ ಸ್ಟೇಷನ್ ದಲ್ಲೂ ಕೊಟ್ಟಿದ್ದೀನಿ ಸರ್. ಹಾ ಸರ್, ಇಲ್ಲಿ ದಾಂಡೇಲಿಯಲ್ಲೂ ಕೊಟ್ಟಿದ್ದೆ ಸರ್. ನಮ್ಮ ಊರು ದಾಂಡೇಲಿಯಲ್ಲೂ ಕಂಪ್ಲೇಂಟ್ ಕೊಟ್ಟಿದ್ದೆ. ಅವಾಗ ನಾನ್ ಸರಿಯಾಗಿ ಚೆನ್ನಾಗಿ ನೋಡ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಬಾಂಡ್ ಎಲ್ಲ ಬರ್ಸಿ ಇದು ಮಾಡ್ಕೊಂಡು ನಿಚ್ಚಣಿ ಪತ್ರ ಎಲ್ಲ ಬರ್ಸ್ಕೊಂಡು ಕರ್ಕೊಂಡ್ ಹೋದ್ರು ಸರ್. ಹೋಗಿ ಒಂದ್ ವಾರ ಏನೋ ಚೆನ್ನಾಗಿದ್ದಂಗ್ ಮಾಡಿದ್ರು, ಮತ್ತು ಅದೇ ರೀತಿ ಟಾರ್ಚರ್ ಸ್ಟಾರ್ಟ್ ಮಾಡಿದ್ರು ಸರ್. ಈಗ ಬಿಟ್ಟು ಹೋಗಿದ್ದಾರೆ ಸರ್ ಮತ್ತೆ ಈ ರೀತಿ ಮಾಡಿ. ಅಂದ್ರೆ ಇವಾಗ ಎಲ್ಲಿಗೆ ಹೋಗಿದ್ದಾರೆ, ಯಾವ ರೀತಿ ತನಿಖೆಯನ್ನ ಪೊಲೀಸರು ಕೈಗೊಂಡಿದ್ದಾರೆ ಮ್ಯಾಮ್? ಅವರು ಏನು ಕರೆಸ್ತೀವಿ ಅಂತ ಇದ್ದಾರೆ ಸರ್. ಬಟ್ ಅವ್ನಿಗೆ ಕರೆಸ್ತಾನೆ ಇಲ್ಲ ಸರ್. ಅವನ್ನ ನಾ ಇಲ್ದಾಗ ಬರ್ತಾನಂತೆ, ಟೈಮಿಂಗ್ ಕೇಳಿ ಹೋಗ್ಬಿಡ್ತೀನಿ ಅಂತ ಹೇಳ್ತಾ ಇದಾರೆ ಸರ್. ಅವ್ನ್ ಮುಂದೆ ನಿಂತು ಮಾತಾಡ್ತಾನೂ ಇಲ್ಲ ಸರ್. ಅಂದ್ರೆ ಅವ್ರ ಮನೆಯವರನ್ನ ಭೇಟಿ ಆಗುವಂತಹ ಪ್ರಯತ್ನವನ್ನೇನಾದ್ರೂ ಮಾಡಿದ್ದೀರಾ? ಹಾ ಮಾಡಿದ್ದೀನಿ ಸರ್. ಏನಂತ ಹೇಳ್ತಾ ಇದ್ದಾರೆ ಅವ್ರ ಮನೆಯವರು? ಏನು ಹೇಳ್ತಾ ಇಲ್ಲ ಸರ್. ನಮ್ಗೇನು ಹೇಳಕ್ಕೆ ಹೋಗ್ಬೇಡ, ನಿಂದೇನಿದ್ದೆ ಅಲ್ಲೇ ಹೊರಗೆ ನೋಡ್ಕೊ. ನನ್ಗ್ ಮನೆ ಒಳಗೂ ಸೇರ್ಸೋದಿಲ್ಲ ಸರ್. ಮತ್ತೆ 4 ತಿಂಗಳೆಲ್ಲ ಅವ್ರ ಮನೆಯವ್ರ ಜೊತೆ ಸಂಸಾರ ಮಾಡಿದೀನಿ ಸರ್. ಒಟ್ಟಿಗೆ ಮನೆಯಲ್ಲೂ ಇಟ್ಕೊಂಡು ಸಂಸಾರ ಮಾಡಿದೀನಿ ಸರ್. ಆದ್ರೆ ಇವಾಗ ನೀನ್ ನನ್ ಮನೇಲಿ ಬರ್ಬೇಡ, ಹೋಗು ಅಂತೇಳಿ ಹೊಡೆಯೋದು ಮಾಡಿ ಹೊರಗಡೆ ಹಾಕ್ತಾ ಇದ್ದಾರೆ ಸರ್. ಓಕೆ, ಅಲ್ಲ ಈ ರೀತಿ ಆಗ್ತಾ ಇದೆ ಅಂತ ಪೊಲೀಸರ ಗಮನಕ್ಕೆ ತಂದಿಲ್ವಾ ನೀವು? ಹಾ ಸರ್, ಈ ರೀತಿ ಆಗ್ತಾ ಇದೆ, ಅವ್ರ ಮನೆಯವರು ಕೂಡ ಈ ರೀತಿ ನಡ್ಕೊಳ್ತಾ ಇದ್ದಾರೆ ಅಂತ ಪೊಲೀಸ್ ಕಂಪ್ಲೇಂಟ್ ನ ಮಾಡಿಲ್ವಾ? ಹೇಳಿದ್ದೆ ಸರ್. ಈಗ ನಿಂಗೆ ಸದ್ಯಕ್ಕಂತೂ ಗಂಡನ್ ಕಡೆಯಿಂದ ಇದಾಗ್ತಾ ಇದೆ, ಮನೆಯವ್ರಿಗೆ ಯಾಕೆ ಮಧ್ಯೆ ತಗೋತಾ ಇದೀಯ ಅಂತ ಹೇಳ್ಬಿಟ್ಟು ನಂಗೆ ಪೊಲೀಸರು ಈ ತರ ಹೇಳಿ ಕಂಪ್ಲೇಂಟ್ ತಗೊಳ್ಳಿಲ್ಲ ಸರ್ ಮನೆಯವ್ರ ಮೇಲೆ. ಇವ್ರ ಮೇಲೆ ಅಷ್ಟೇ ತಗೊಳ್ತಾ ಇದ್ರು ಸರ್ ಅವರು. ಹಾ, ಮತ್ ನನ್ ಮಗುಗೂ ಸತೇನು ಹೊಡೆಯೋದು ಬಡಿಯೋದು ಎಷ್ಟು ಮಾಡ್ತಿದ್ದ ಸರ್. ಒಂದ್ ತಂದೆ ತರ ಒಂದಿನಾನು ನೋಡ್ಕೊಂಡಿಲ್ಲ ಸರ್ ಅವನು. ಹಾ, ಅವಳು ಸತ್ತು ಹೋಗ್ಬಿಟ್ಟಿದ್ದಾಳೆ. ಅವಳಿಗೆ ಕಟ್ಟಿಗೆ ತೋರ್ಸು ಹೊಡೆಯೋ ತರ ಮಾಡೋದು, ಚೂಟೋದು, ರಾತ್ರಿ 12-1 ಗಂಟೆ ತನಕನು ಅವಳಿಗೆ ಮನೆಯಿಂದ ಹೊರಗೆ ಹಾಕೋದು, ಆ ತರ ಎಲ್ಲ ಮಾಡ್ತಿತ್ತು ಸರ್. ಹಾ, ಅಲ್ಲ ಈಗ ಇದೇ ರೀತಿ ಮುಂದೆ ಹೊರದ್ರೆ ಮುಂದಿನ ಏನ್ ಮಾಡ್ಬೇಕಂತ ಅನ್ಕೊಂಡಿದ್ರೆ, ಅಥವಾ ಮುಂದಿನ ನಡೆ ಯಾವ ರೀತಿ ಇರುತ್ತೆ ಮ್ಯಾಮ್? ಗೊತ್ತಿಲ್ಲ ಸರ್, ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಸರ್. ನನಗೂ ಆರಾಮಿಲ್ಲ ಸರ್. ನಾನು ಈಗ ಹಾಸ್ಪಿಟಲ್ ಅಲ್ಲಿ ಬಂದು ಅಡ್ಮಿಟ್ ಆಗಿದ್ದೀನಿ ಸರ್ ಅವನಿಂದಾನೆ. ಆದ್ರೂನು ಎದಕ್ಕಂತ ಕೇಳ್ತಾನು ಇಲ್ಲ ಸರ್. ಈ ಮೀಡಿಯಾ ನಿನ್ನೆ ರಿಪೋರ್ಟ್ ಜೊತೆನೂ ಕೊಟ್ಟಿದ್ದೆ ನಾನು, ನ್ಯೂಸ್ ಅಲ್ಲಿ ಬಂದಿದೆ ನೋಡಿ ಅಂತ ಹೇಳ್ಬಿಟ್ಟು ಎಲ್ಲ ಮೆಸೇಜ್, ಅದಕ್ಕೂ ಒಂದು ರೆಸ್ಪಾನ್ಸ್ ಇಲ್ಲ ಸರ್. ಒಂದ್ ಮಾತು ಸುತ್ತನೆ ನನ್ಗೆ ಎದಕ್ಕೆ ಏನಾಯ್ತು, ಎದಕ್ ಮಾಡ್ತಾ ಇದೀಯಾ, ನನ್ ಮುಂದೆನೂ ಬರ್ತಾ ಇಲ್ಲ ಸರ್. ಹಾ, ನೀವೆಲ್ಲ ಸೇರಿ ಸರ್ ನನ್ ಮುಂದೆ ಬಂದು ನಿಂದ್ರೋಂಗೆ ಎದಕ್ಕೆ ಏನು ಕಾರಣ ಅಂತ ಹೇಳ್ಬಿಟ್ಟು ನಿಂದ್ರೋಂಗ್ ಮಾಡಿ ಸರ್. ಸಾಕು, ನಿಮ್ದೆಲ್ಲ ಕಾಲ್ ಹಿಡಿತೀನಿ ಸರ್. ಆ ನಮ್ಮನಿ ಮಾಡ್ತಿದ್ದಾನ ಸರ್ ಅವ್ನು ನನ್ ಜೊತೆಗೆ. ಅಲ್ಲ ಈಗ ಮೊದಲನೇ ಹೆಂಡತಿ ಇದ್ರಲ್ಲ, ಅವ್ರನ್ನ ಏನಾದ್ರು ಭೇಟಿ ಆಗಿರ್ತೀರಾ? ಅವ್ರೇನಾದ್ರು ಹೇಳಿದಾರ ನಿಮ್ಗೆ? ಅವಳು ಹೊಡಿಲಿಕ್ಕೆ ಬರ್ತಾಳೆ ಸರ್, ಮೈ ಮೇಲೆ ಹೊಡಿಲಿಕ್ಕೆ ಬರ್ತಾಳೆ ಸರ್. ಎಲ್ಲ ಮುಖ ಎಲ್ಲ ಪರ್ಚ್ಬಿಟ್ಟಿದ್ದಾಳೆ. ಹಾ,
ಮೈದ್ನಾನು ಅವನು ಹೊಡ್ಯಕ್ ಬಂದಂಗ್ ಮಾಡ್ತಾನೆ ಸರ್. ಅವ್ನ ಹೆಂಡತಿ ಅಂತೂ ಅವಳು ಹೊಡಿತಾಳೆ. ಓಕೆ. ಎಲ್ಲಿ ಹೋಗ್ಬೇಕು ಸರ್ ನಾನು? ಈ ರೀತಿ ಎಲ್ಲ ಮಾಡಿದ್ರೆ ಅತ್ತೆನೂ ಅದೇ ರೀತಿ, ಅವ್ರ ಅಕ್ಕನೂ ಅದೇ ರೀತಿ ಸರ್. ಇವ್ರು 2ನೇ ಮದುವೆ ಎದಕ್ ಮಾಡ್ಕೋಬೇಕು ಸರ್? ಇಷ್ಟೆಲ್ಲಾ ಮನೆ ಹತ್ರನೂ ಬರಕ್ ಕೊಡ್ತಾ ಇಲ್ಲ, ಏನಿಲ್ಲ, ಆ ತರ ಮಾಡ್ತಾ ಇದಾರೆ ಸರ್. ಎಲ್ಲಿಗಂತ ಹೋಗ್ಲಿ ಸರ್ ನಮ್ಮ ಮಗುನ್ ಕರ್ಕೊಂಡು? ಹೌದು. ನಮ್ ತಂದೆಗೂ ನೋಡಿದ್ರೆ ಅಲ್ಲಿ ಕರ್ಸಿದ್ರು ಸರ್, ಬೆಳಗಾವ್ಕು ನೀನು ಇಮಿಡಿಯೇಟ್ಲಿ ಬಾ ಅಂತ ಹೇಳ್ಬಿಟ್ಟು. ಅವ್ರ ನೋಡಿದ್ರೆ ಕ್ಯಾನ್ಸರ್ ಪೇಷಂಟ್ ಸರ್. ಕರ್ಸ್ಬಿಟ್ಟು ನಮ್ಮ ಅಪ್ಪನ ಒಟ್ಟಿಗೆ ಜಾಯಿಂಟ್ ಮಾಡ್ಸಿದ್ರು, ತಾನೇ ನಾಪತ್ತೆ ಆಗ್ಬಿಟ್ರು ಸರ್. ಅಲ್ಲಿ ಪೇಷಂಟ್ ತಗೊಂಡ್ ನಾನು ಎಲ್ಲಂತ ತಿರುಗ್ಲಿ ಸರ್? ಬೆಳಗಾವ್ ಅಂತೂ ಒಂದಿನೂ ತೋರಿಸ್ಲಿಲ್ಲ ಸರ್. ಅಲ್ಲಿ ಒಂದು ಗಲ್ಲಿನು ಎಲ್ಲಿ ಏನಿದೆ ಅಂತ ನನಗ್ ಗೊತ್ತಿಲ್ಲ ಸರ್ ಬೆಳಗಾವ್ದಲ್ಲಿ. ಓಕೆ. ಧನ್ಯವಾದಗಳು ಅಮ್ಮ ಈಡನ್ ಜೊತೆ ಮಾತನಾಡಿದಕ್ಕೆ. ನೋಡ್ತಾ ಇದ್ವಿ, ಬೆಳಗಾವಿ ಜಿಲ್ಲೆಯಲ್ಲೊಂದು ತ್ರಿವಳಿ ವಿವಾಹವಾಗಿರುವಂತದ್ದು. ಮೊದಲ ಪತ್ನಿಯ ಮಾತನ್ನ ಕೇಳಿ 2ನೇ ಮದುವೆಯನ್ನ ಆಗ್ತಾನೆ. ಮಕ್ಕಳು ಇಲ್ಲ ಅನ್ನುವಂತಹ ಒಂದು ಕಾರಣವನ್ನ ಇಟ್ಕೊಂಡು 2ನೇ ಮದುವೆಯನ್ನ ಈತ ಆಗ್ತಾನೆ. ದಾಂಡೇಲಿಯ ಗೌರಿ ಎಂಬಾಕಿಯೊಂದಿಗೆ 2ನೇ ಮದುವೆಯನ್ನ ಆಗ್ತಾರೆ. ಗೌರಿಗೂ ಇದು 2ನೇ ಮದುವೆಯಾಗಿರುತ್ತೆ ಎಂಬುದಾಗಿ ಬೆಳಕಿಗೆ ಬರುತ್ತೆ. ಮೊದಲ ಹೆಂಡತಿಯ ಮಾತನ್ನ ಕೇಳಿ ಈಗ ದೂರ ಇಡ್ತಾ ಇದ್ದಾರೆ, ನನ್ನನ್ನ ಮನೆಯಿಂದ ದೂರ ಇಡ್ತಾ ಇದ್ದಾರೆ ಎಂಬುದಾಗಿ ಈಗ 2ನೇ ಹೆಂಡತಿ ಗೌರಿ ಹೇಳ್ತಾ ಇರುವಂತದ್ದು. ನಂಗೆ ನನ್ನ ಗಂಡ ಬೇಕೆಂದು 2ನೇ ಹೆಂಡತಿ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಒಂದು ಮದುವೆ, ಒಂದು ಸಂಸಾರ ನೀಗಿಸೋದೆ ಕಷ್ಟ. ಹೀಗಿರುವಾಗ ಬೆಳಗಾವಿ ಜಿಲ್ಲೆಯಲ್ಲೊಂದು 2 ವಿವಾಹವಾಗಿರುವಂತಹ ಸುದ್ದಿ ಇದಾಗಿರುವಂತದ್ದು. ಮಕ್ಕಳಾಗಿಲ್ಲ ಎಂಬ ಕಾರಣಕ್ಕೆ ಮೊದಲ ಹೆಂಡತಿಯೇ ತನ್ನ ಗಂಡನಿಗೆ ಮತ್ತೊಂದು ವಿವಾಹವನ್ನ ಆಗುವಂತೆ ಒತ್ತಾಯವನ್ನ ಮಾಡ್ತಾರೆ. ಮೊದಲ ಹೆಂಡತಿಯ ಮಾತನ್ನ ಕೇಳಿ ಗಂಡ ದಾಂಡೇಲಿಯ ಗೌರಿ ಎಂಬಾಕಿಯೊಂದಿಗೆ 2ನೇ ಸಲ ಮದುವೆಯನ್ನ ಕೂಡ ಆಗ್ತಾರೆ. ಗಂಗಾಧರ್ಗೆ ಈಗಾಗಲೇ ಮದುವೆಯಾಗಿದೆ, ಗೌರಿಗೂ ಇದು 2ನೇ ವಿವಾಹವಾಗಿದೆ ಎಂಬುದಾಗಿ ತಿಳಿದು ಬರುತ್ತೆ. ಮೊದಲ ಹೆಂಡತಿಯ ಮಾತನ್ನ ಕೇಳಿದ ಗಂಗಾಧರ್ ಈಗ 2ನೇ ಮದುವೆಯಾಗಿ ಪೀಕಲಾಟಕ್ಕೆ ಸಿಲುಕಿದ್ದಾನೆ. ಮೊದಲ ಹೆಂಡತಿಯ ಜೊತೆಗಿರೋದನ್ನ ಸಹಿಸದ 2ನೇ ಹೆಂಡತಿ ನನಗೆ ನನ್ನ ಗಂಡ ಬೇಕೆಂದು ಪಟ್ಟನ್ನ ಹಿಡಿದಿರುವಂತದ್ದು. ನಾನ್ರಿ ಇಲ್ಲೇ ಇದೀನ್ರಿ, ಇದ್ರ ಕಡೆ ಚೆನ್ನಮ್ಮ ಕಡೆ ಇದೀನ್ರಿ. ಸ್ಟೇಷನ್ ಮುಂದ್ರಿ. ಹಾ ಬರ್ತೇನ್ರಿ. ಒಂದ್ ನಿಮಿಷ, ನಮ್ದ ಇವ್ನ್ ಮಾತಾಡ್ತಾರ. ಹಾ ರೀ, ಬಂದೆ ರೀ. ಹಾ ಬರ್ತೀನ್ರಿ, ಬಂದೆ. ನನಗೆ ಮದ್ವೆ ಮಾಡ್ಕೊಂಡ್ ಬಂದು ಮೋಸ ಮಾಡ್ತಾ ಇದ್ದಾನ್ರಿ ನನ್ ಗಂಡ. ನಾ 2ನೇ ಮದ್ವೆ ಮಾಡ್ಕೊತೀನಿ, ನನ್ನ ಮಕ್ಕಳಿಲ್ಲ, ನೀನೇ ನನ್ನ ಹೆಂಡತಿ ಅಂತೇಳಿ ಮದ್ವೆ ಮಾಡ್ಕೊಂಡ್ ಬಂದಾರಿ. ಮದ್ವೆ ಮಾಡ್ಕೊಂಡು ಬಂದು ಈ ನಮ್ಮನಿಗ್ ಬರೀ ಪೊಲಿಟಿಷಿಯನ್ ನಾನು ಅವನಿಗೇನೋ ಸಾಯಿಸ್ತೀನಂತೆ ಅಂತ ಸುಳ್ಳೆ ರಿಪೋರ್ಟ್ ಕೊಟ್ಕೊಂಡು ತಿರುಗ್ತಾ ಇದ್ದಾನೆ. ಮತ್ತೆ ದುಡ್ಡಿನ ಆಸೆ, ಅವ್ರಿಗೆ 1 ಲಕ್ಷ ಕೊಡ್ತೀನಿ, ಇವ್ರಿಗೆ 1 ಲಕ್ಷ ಕೊಡ್ತೀನಿ ಅಂತ ಹೇಳಿ ದುಡ್ಡಿನ ಇದು ನಿನಗೆ 1 ಲಕ್ಷ ಕೊಡ್ತೀನಿ, ನನಗೆ ಬಿಟ್ಟು ಬಿಡು ಅಂತ ಹೇಳ್ತಾ ಇದ್ದಾನೆ. ನನಗೆ ಇಷ್ಟ ಇಲ್ಲ ಅವನಿಗೆ ಬಿಡೋದು, ಆದ್ರೂ ಅವ್ನು ನನಗೆ ಇಷ್ಟೆಲ್ಲ ಮೋಸ ಮಾಡ್ತಾ ಇದ್ದಾನೆ. ನನಗೆ ನ್ಯಾಯ ಕೊಡ್ರಿ ಅಂತ ಹೇಳಿ ನಾನು ಕೇಳ್ತಾ ಇದ್ದೀನಿ. ನಂಗೆ ನ್ಯಾಯ ಬೇಕ್ರಿ. ಈಗ ನೀವ್ ಏನಾದ್ರು ಪೊಲೀಸ್ ಸ್ಟೇಷನ್ ದೂರ್ ಕೊಡುವಂತ ಕೆಲಸ ಮಾಡಿದ್ರೆ? ನಾನ್ ದೂರ್ ಕೊಟ್ಟಿದ್ದೆ ರೀ. ಫಸ್ಟ್ ಇವನಾಗೆ ಓಡೋಗಿದ್ದ ಅಂತ ಹೇಳಿ ನಾನ್ ಟ್ಯಾಬ್ಲೆಟ್ ನುಂಗಿದ್ದೆ, ದೂರ್ ಕೊಟ್ಟಿಲ್ಲಾಗಿದ್ದೆ. ಆದ್ರೂ ಮೆಡಿಸಿನ್ ತಗೊಂಡು ನಾನು ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡಿದ್ದಾಗ ಇವನು ಓಡೋಗಿದ್ದ. ಎಲ್ಲಿ ಹೋಗಿದ್ದ ಅಂತ ಗೊತ್ತಿಲ್ಲ. ಅದಕ್ಕೆ ಅವ್ರ ತಮ್ಮನ ಮೇಲೆ, ಅವ್ರ ಇದ್ರ ಮೇಲೆ, ಫ್ಯಾಮಿಲಿ ಮೇಲೆ ಕೊಟ್ಟೆ. ಅವಾಗ ಬಂದು ನನಗೆ ಇದ್ ಮಾಡ್ದ, ಕರ್ಕೊಂಡ್ ಹೋಗ್ತೀನಿ, ನಾ ಬಾಳೆ ಮಾಡ್ತೀನಿ ಅಂತ ಹೇಳ್ದ. ಇವಾಗ ನೋಡಿದ್ರೆ ಬಾಳೆ ಮಾಡಂಗಿಲ್ಲ, ನಿನಗೆ 1 ಲಕ್ಷ ಕೊಡ್ತೀನಿ, ನನ್ ಬಿಟ್ಟು ಬಿಡು ಅಂತ ಇದ್ದಾನೆ. ನನಗ್ ಇಷ್ಟ ಇಲ್ಲ ಸರ್ ಅವ್ನಿಗೆ ಬಿಡೋದು. ಈಗ ಏನೋ ಅವನು ಮುಂಚೆ ಮದುವೆ ಆಗಿದ್ದಲ್ಲ, ಫಸ್ಟ್ ಹೆಂಡತಿ ಅವ್ರ ಕಡೆ ಇದ್ದಾರ ಅಥವಾ ಹೆಂಗೆ? ಹಾ, ಫಸ್ಟ್ ಹೆಂಡತಿ ಹತ್ರನೇ ಇದ್ದಾನ ಸರ್. ಅವಳು ಏನ್ ಹೇಳ್ತಾಳೆ ಅದೇ ರೀತಿ ಮಾತಾಡ್ತಾನ ಸರ್. ಈಗ ನಿಮ್ ಫಸ್ಟ್ ಈಗ ಸೆಕೆಂಡ್ ಮ್ಯಾರೇಜ್ ಆಯ್ತಲ್ಲ? ಹಾ ಸರ್. ಅವರು ಫಸ್ಟ್ ಹೆಂಡತಿ ಇದ್ರೆ ಅವ್ರಿಗೆ? ಅವಳೇ ಮುಂದ್ ನಿಂತು ಮದುವೆ ಮಾಡ್ಸಿದಾಳ ಸರ್. ನನಗೆ ಒಂದ್ ಕೆಲ್ಸ ಮಾಡೋ, ಅವ್ರ ಕಂಡೀಷನ್ ಇಟ್ಲು ಸರ್ ಅವನಿಗೆ. ನಿನಗೆ 2ನೇ ಮದುವೆ ಮಾಡಕ್ ಕೊಡ್ಬೇಕಂತ ಹೇಳಿದ್ರೆ
ನೀನು ನನಗೆ ಬಂಗಾರದ ತಾಳಿ ಚೇಂಜ್ ಮಾಡ್ಕೊಡ್ಬೇಕು, 4 ಬಳೆ ಮಾಡ್ಕೊಡ್ಬೇಕು ಅಂತ ಹೇಳಿದೆ. ಇವನು 5 ಲಕ್ಷ ಏನೋ ಇದ್ ಮಾಡಿ ಸಾಲ ಮಾಡ್ಬಿಟ್ಟು ಅವಳಿಗೆ ಬಂಗಾರ ಮಾಡಿಸಿ ಕೊಟ್ಟ ಸರ್. ಹಾಕಿದ ಕೂಡನೆ ಅವಳು ಏನ್ ಮಾಡಿದ್ಲು, ಆ ಬಂಗಾರ ಎಲ್ಲ ಸಿಕ್ತಲ್ಲ ಅಂತ ಹೇಳಿ ನನ್ ಜೊತೆ ಮದುವೆ ಮಾಡಿಸಿ ಕೊಟ್ಲು ಸರ್ ಗಂಡಂಗೆ. ಮದುವೆ ಮಾಡ್ಕೊಟ್ಟ ಮೇಲೆ ಈಗ 4 ತಿಂಗಳು ಇಬ್ರು ಜೊತೆಗೆ ಇದ್ವಿ, ಒಂದೇ ಮನೆಯಲ್ಲೇ ಸಂಸಾರ ಮಾಡ್ತಾನೆ ಇದ್ವಿ ನಾವು. ಅವಳು ಕಿರಿಕಿರಿ ಮಾಡೋದು, ನನಗೆ ಅಡಿಗೆ ಮಾಡಕ್ ಕೊಡೋದಿಲ್ಲ, ಏನಿಲ್ಲ, ಒಂಥರ ಟಾರ್ಚರ್ ತರ ಮಾಡಕ್ ಶುರು ಮಾಡಿದ್ಲು. ಆದ್ರೂ ನಾ ಸಹಿಸ್ಕೊಂಡೆ ಹೋಗ್ತಾ ಇದ್ದೆ ಅವಳ ಟಾರ್ಚರ್ನ. ಆದ್ರೆ ಮತ್ತೆ ಇವನ್ ಏನ್ ಮಾಡ್ದ ನನ್ ಗಂಡ, ನಾನು ಹುಚ್ಚಿದೀನಿ, ಇಲ್ಲ ಅವಳು ಒಂಥರ ಮೆಂಟಲ್ ತರ ಇದ್ದಾಳೆ, ಅದಕ್ಕೆ ಅಂತ ಹೇಳಿ ಒಂದಿನ ಕಾರ್ ಗಾಡಿ ಮಾಡ್ಕೊಂಡು ನಾ ಫೀಡ್ಸ್ ಬಂದ್ ಬಿದ್ದಿದ್ದೀನಿ. ಫೀಡ್ಸ್ ಬಂದ್ ಬಿದ್ದಾಗ ನನ್ಗೆ ಗೊತ್ತಿಲ್ದಂಗೆ ಕಾರ್ ಗಾಡಿಲಿ ಹಾಕೊಂಡು ಧಾರವಾಡ ನಿಮಾನ್ಸಿ ಇದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಹುಚ್ಚಿ ಆಗಿದ್ದೀನಿ ಅಂತ ಹೇಳಿ ಅಲ್ಲಿ ಅಡ್ಮಿಟ್ ಮಾಡಿಸ್ಬೇಕಂತ ಹೇಳಿ. ನಾನು ಹುಚ್ಚಿನ ಸರ್. शादी अभी उठ कर क्या वीडियो कॉल ऑन करी थी मैंने, रुका अभी दिखाती, रुका देखा। ಕ್ರ್ಯಾಶ್ ಕೋರ್ಸ್ ಅಂದರೆ ಒಂದು ಅಲ್ಪಾವಧಿ ಕೋರ್ಸ್ ಸರ್. ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ. ಕೋರ್ಸ್ನ 30 ಡೇಸಿಂದ 45 ಡೇಸು ಇರುತ್ತೆ ಕ್ರ್ಯಾಶ್ ಕೋರ್ಸು. ಬೆಳಗ್ಗೆ 8ರಿಂದ ಸಾಯಂಕಾಲ 8 ಗಂಟೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ. ಪ್ರತಿ ಸಬ್ಜೆಕ್ಟು ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಾಟ್ನಿ, ಝುವಾಲಜಿ ಪ್ರತಿ ಸಬ್ಜೆಕ್ಟು ಕೂಡ 1.5 ಅವರ್ ಟೀಚಿಂಗ್ ಮಾಡ್ತೀವಿ, 90 ಮಿನಿಟ್ಸು. ಮತ್ತು ಡೈಲಿ ಟೆಸ್ಟು ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಪ್ರತಿದಿನನೂ. ಎಕ್ಸೆಲ್ ಅಕಾಡೆಮಿಯಿಂದ ನಾವು ಏನು ಮಾಡ್ತೀವಿ, ಕಾನ್ಸೆಪ್ಟ್ ಮಾತ್ರನೇ ಹೇಳ್ಕೊಡ್ತೀವಿ. ನೀಟಿಗೆ ಬರೋ ಕಾನ್ಸೆಪ್ಟು, CETಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ ಆ 45 ದಿನದಲ್ಲಿ. ಅನ್ವಾಂಟೆಡ್ ಅವರಿಗೆ ಚಾಪ್ಟರ್ಸ್ನ ನಾವು ಓದಿಸಲ್ಲ. ಸೊ ಅದರಿಂದ ಏನಾಗುತ್ತೆ, 45 ದಿನದಲ್ಲಿ ಸಕ್ಸಸ್ ರೇಟು ಜಾಸ್ತಿ ಆಗುತ್ತೆ. ಯಾರು ಸಿಂಗಲ್ ಪೇರೆಂಟ್ಸ್ ಇದ್ದಾರೆ ಅಂಥ ಒಂದು ಮಕ್ಕಳಿಗೆ ನಾವು ಖಂಡಿತ ಫೀಸಲ್ಲಿ ರಿಯಾಯಿತಿ ಇರುತ್ತೆ. ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಲ್ಲಿ, ಮತ್ತು ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಲ್ಲಿ ರಿಯಾಯಿತಿ ಕೊಡ್ತೀವಿ. ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸ್ಬೇಕಾಗುತ್ತೆ. ನಾವು ಕೂಡ ನಮ್ಮ ಫ್ಯಾಕಲ್ಟೀಸಿಂದ, ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಾವು ಒಳ್ಳೆ ರ್ಯಾಂಕ್ ತೆಗ್ಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಇರ್ತೀವಿ.